ಬೆಳಗಾವಿ ಗಡಿಯಲ್ಲೊಂದು ಇದೀಗ ಗ್ರೇಟ್ ರಾಬರಿಯನ್ನ ಪತ್ತೆ ಹಚ್ಚಿದ್ದಾರೆ. 400 ಕೋಟಿ ಹಣವನ್ನ ತುಂಬಿದ್ದಂತಹ 2 ಕಂಟೈನರ್ ಇದೀಗ ಹೈಜಾಕ್ ಆಗಿದೆ. ದೇಶದ ಅತಿ ದೊಡ್ಡ ರಾಬರಿ ಇದು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಬೆಳಗಾವಿ ಗಡಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಗ್ರೇಟರ್ ರಾಬರಿ 400 ಕೋಟಿ ಹಣ ತುಂಬಿದ್ದಂತಹ 2 ಕಂಟೈನರ್ಗಳು ಹೈಜಾಕ್ ಆಗಿದೆ. ದೇಶದ ಅತಿ ದೊಡ್ಡ ರಾಬರಿ ಇದು. ಪೊಲೀಸ್ ತನಿಖೆಯಿಂದ ಈ ರಾಬರಿಯನ್ನ ಯಶಸ್ವಿಗೊಳಿಸಲಾಗಿದೆ. ಬೆಳಗಾವಿಯಲ್ಲಿ ರಾಬರಿ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿತ್ತು 400 ಕೋಟಿ ಹಣ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳೇ ಹೈಜಾಕ್ ಆಗಿದೆ. ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ಹೈಜಾಕ್ ಅನ್ನ ಮಾಡಿದ್ದಾರೆ. ಬೆಳಗಾವಿ ಗಡಿಯಲ್ಲೊಂದು ಗ್ರೇಟ್ ರಾಬರಿಯನ್ನ ಇದೀಗ ಖಾಕಿ ಬಲೆಗೆ ಬಿದ್ದಿದೆ. ಮಹಾರಾಷ್ಟ್ರದಲ್ಲಿ ಸಂಚಲನ ಮೂಡ್ತಾ ಇರುವಂತಹ ಈ ಒಂದು ರಾಬರಿ ಬೆಳಗಾವಿಯಲ್ಲಿ ಬಂದು ಸಿಕ್ಕಾಕೊಂಡಿದೆ. ಗೋವಾ ಟು ಮಹಾರಾಷ್ಟ್ರ ಏನಿದೆ ಅದರ ಕಂಟೈನರ್ನಲ್ಲಿತ್ತು 400 ಕೋಟಿ ಹಣ. ಹೆಸರಿನ ಗೋವಾ ಟು ಮಹಾರಾಷ್ಟ್ರದ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಸಾಗಿಸ್ತಾ ಇದ್ರು. ಈ 2 ಕಂಟೈನರ್ಗಳೇ ಈಗ ಹೈಜಾಕ್ ಅನ್ನ ಮಾಡಿದ್ದಾರೆ ಪೊಲೀಸರು. ಏನು ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ ಈ ಕಂಟೈನರ್ಗಳಿದು ಅಲ್ಲಿ ಹೈಜಾಕ್ ಅನ್ನ ಮಾಡಲಾಗಿದೆ. ನಿಜಕ್ಕೂ ದೇಶದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೈಜಾಕ್ ಆಗಿರುವಂಥದ್ದು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಬೆಳಗಾವಿ ಗಡಿಯಲ್ಲಿ ಗ್ರೇಟರ್ ರಾಬರಿ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? 400 ಕೋಟಿ ಹಣವನ್ನ ತುಂಬಿದಂತಹ 2 ಕಂಟೈನರ್ನಲ್ಲಿ ಅಷ್ಟು ಆರಾಮಾಗಿ ಸಲೀಸಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಚೆಕ್ ಪೋಸ್ಟ್ಗಳು ಅಂತ ಇದ್ದಿದ್ದಂತಹ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಏನನ್ನ ಚೆಕ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಏನು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಆ ಒಂದು 2 ಟ್ರಕ್ಗಳನ್ನ 2 ಕಂಟೈನರ್ಗಳನ್ನ ಹಿಡಿದಾಗ 400 ಕೋಟಿ ಇರುವಂತದ್ದು ಹಣ ಪತ್ತೆಯಾಗಿದೆ. ಎಸ್ಸಿನ 2025 ಅಕ್ಟೋಬರ್ 16ರಂದು ನಡೆದಿರೋ ರಾಬರಿ ಇದು. ಕಂಟೈನರ್ಗಳಿಗಾಗಿ 3 ರಾಜ್ಯಗಳ ಪೊಲೀಸರ ಶೋಧ ಕಾರ್ಯ ನಡೀತಾ ಇತ್ತು. ಆದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರ ತನಿಖೆಯಿಂದ ಈಗ ಕಂಟೈನರ್ ಏನಿದೆ ಅದು ರಾಬರಿ ಆಗುವಂತ ಎಲ್ಲಾ ಚಾನ್ಸಸ್ ಇರೋದನ್ನ ತಡೆದಿದ್ದಾರೆ. ಎಸ್ಐಟಿ ರಚಿಸಿ ಆದೇಶವನ್ನ ಹೊರಡಿಸಿ ಮಹಾರಾಷ್ಟ್ರದ ಸಿಎಂ ಅವರು ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಹಣವನ್ನ ಲೂಟಿ ಮಾಡಿದ್ದಾರೆ. ಉದ್ಯಮಿ ಕಿಶೋರ್ ಶೆಟ್ಟಿ ಎಂಬುವರಿಗೆ ಸೇರಿದಂತಹ ಹಣ ಇದು. 2025 ಅಕ್ಟೋಬರ್ 16ರಂದು ನಡೆದಿರೋ ರಾಬರಿಯಲ್ಲಿ ಕಂಟೈನರ್ಗಳಿಗಾಗಿಯೇ 3 ರಾಜ್ಯಗಳ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಸೇರಿ ತನಿಖೆಯನ್ನು ನಡೆಸ್ತಾ ಇದ್ರು. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರದ ಸರ್ಕಾರ. ಎಸ್ಐಟಿಯನ್ನ ರಚಿಸಿ ಆದೇಶವನ್ನು ಹೊರಡಿಸಿದೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಹಣ ಲೂಟಿ ಮಾಡಿರುವ ಬಗ್ಗೆ ಇದೀಗ ಒಂದೊಂದೇ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದ ಉದ್ಯಮಿ ರಿಯಲ್ ಎಸ್ಟೇಟ್ನ ಉದ್ಯಮಿ ಕಿಶೋರ್ ಶೇಟ್ ಎಂಬುವರಿಗೆ ಸೇರಿದಂತಹ ಹಣ ಇದು. ಅಂದ್ರೆ ಬರೋಬ್ಬರಿ 400 ಕೋಟಿ ಹಣ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ನ ಉದ್ಯಮಿ ಕಿಶೋರ್ ಶೇಟ್ ಅವರು. 400 ಕೋಟಿ ಹಣ ಹೇಗೆ ಬಂತು ಅಂತ ಈತನ ಹಿಂದೆ ಏನಾದ್ರೂ ಪೊಲೀಸ್ ಅಥವಾ ಸಿಐಟಿ ಅಧಿಕಾರಿಗಳು ಅಥವಾ ಇಡಿ ಅಧಿಕಾರಿಗಳು ಹಿಂದೆ ಬಿದ್ರು ಅಂತಂದ್ರೆ ಆಗ ಈತನ ಬಂಡವಾಳ ಬಯಲಾಗುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಕಿಶೋರ್ ಶೇಟ್ ಇಷ್ಟು 400 ಕೋಟಿ ಹಣವನ್ನ ಹೇಗೆ ದುಡ್ದ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಯಾವ ರೀತಿ 2 ಕಂಟೈನರ್ನಲ್ಲಿ ಬೇರೆ ಕಡೆ ಸಾಗಿಸ್ತಾ ಇದ್ದ ಈ ಹಣವನ್ನ ಅನ್ನೋದು ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ನಿಜಕ್ಕೂ ಬರೋಬ್ಬರಿ 400 ಕೋಟಿ ಅಂದ್ರೆ ಸುಮ್ಮನೆ ಮಾತಾ? ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನಾಪ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನ ಹುಡ್ಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. ರಾಬರಿ ಆದ ಬಳಿಕ ಸಂದೀಪ್ ಪಾಟೀಲ್ ಅಪಹರಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗನ್ ಪಾಯಿಂಟ್ ನಲ್ಲಿ ಸಂದೀಪ್ ಅಪಹರಿಸಿದ ಕಿಶೋರ್ ಸಹಚರರು 1.5 ತಿಂಗಳ ಒತ್ತೆಯಾಗಿರಿಸಿ ಸಂದೀಪ್ಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಚಿತ್ರಹಿಂಸೆ ಕೊಟ್ರು. ನೀನೇ 400 ಕೋಟಿ ಹಣ ಎಗರಿಸಿದ್ದೀಯಾ ಅಂತ ಜೀವ ಬೆದರಿಕೆ ಹಾಕಿದ್ರು. ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದಿದ್ದ ಸಂದೀಪ್ ಬಳಿಕ ನಾಸಿಕ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದ ಸಂದೀಪ್ ಅವರು. ಯಾಕಂದ್ರೆ ನೋಡಿ, ಪೊಲೀಸ್ ಎಲ್ಲಾ ಕಡೆ ನಿರ್ಬಂಧವನ್ನ ಏರಲಾಗಿರುತ್ತೆ. ಬಹುಮುಖ್ಯವಾಗಿ
ಒಂದು ಸ್ಟೇಟಿಂದ ಅಥವಾ ಒಂದು ದೇಶದಿಂದ ಯಾವುದೇ ಆಗಿದ್ರು ಒಂದು ಕಡೆಯಿಂದ ಏನಾದರೂ ಒಂದು ರಫ್ತಾಗ್ತಾ ಇದೆ ಒಂದು ಐಟಮ್ಸ್ ಅಂತಂದ್ರೆ ಅಲ್ಲಿ ಬ್ಯಾರಿಗೇಟನ್ನು ಹಾಕಲಾಗುತ್ತೆ ಅಥವಾ ಒಂದು ಪೋಲನ್ನು ಹಾಕಲಾಗಿರುತ್ತೆ. ಎಲ್ಲ ರೀತಿ ತನಿಖೆಯನ್ನು ನಡೆಸಿ ಅದರೊಳಗಡೆ ಏನಿದೆ ಅಂತ ತನಿಖೆಯನ್ನು ನಡೆಸಿ ಮುಂದಕ್ಕೆ ಬಿಡಬೇಕಾಗುತ್ತೆ. ಆದರೆ ಬೆಳಗಾವಿಯವರೆಗೂ ಕೂಡ ಹೇಗೆ ಬಂತು ಈ 2 ಟ್ರಕ್ಗಳು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ಪೊಲೀಸ್ ಅವರ ಅಂದ್ರೆ ಅಲ್ಲಿ ಕೆಲವೊಂದು ಪೊಲೀಸ್ ಅವರ ಅಥವಾ ರಾಜಕಾರಣಿಗಳ ಯಾರ್ದಾದ್ರೂ ಒಬ್ರದ್ದು ಕೈವಾಡ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನೋದಂತೂ ಇಲ್ಲಿ ಖಚಿತವಾಗ್ತಾ ಇದೆ. ಯಾಕಂದ್ರೆ ಬೆಳಗಾವಿ ತನಕ 2 ಕಂಟೈನರ್ ಬಂದಿದೆ ಅಂದ್ರೆ ಅದು 400 ಕೋಟಿಯನ್ನ ಇಟ್ಕೊಂಡು ನೀವೇ ಲೆಕ್ಕ ಹಾಕಿ ಯಾವ ರೀತಿಯಾಗಿ ಬಂದಿರಬಹುದು, ಅಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಯಾವ ರೀತಿ ಅದು ಬಿಟ್ಟು ಕಳಿಸಿರ್ತಾರೆ ಅನ್ನೋದು ಕಣ್ಮುಂದೆ ಕಾಣುತ್ತೆ. ಇನ್ನು ಸಂದೀಪ್ ಪಾಟೀಲ್ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ರು, ಆತನಿಂದ ಈಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಯಾಕಂದ್ರೆ ರಾಬರಿ ಪ್ರಕರಣ ಬೆಳಕಿಗೆ ಬಂದಿರೋದೇ ರಣರೋಚಕ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ರಾಬರಿ ಆದ ಬಳಿಕ ಸಂದೀಪ್ ಪಾಟೀಲ್ ಅಪಹರಣ ಮಾಡ್ತಾರೆ, 400 ಕೋಟಿ ಏನೋ ಎಗರಿಸ್ಬಿಟ್ಟು ಸಂದೀಪ್ ಎಂಬಾತನ ಮೇಲೆ ಹಾಕ್ತಾರೆ. ನೀನೇ ಅಪಹರಣ ಮಾಡಿದ್ಯಾ ಅಂತ ಗನ್ ಪಾಯಿಂಟ್ ನಲ್ಲಿ ಸಂದೀಪನ್ನ ಅಪಹರಿಸಿದ್ಯಾ, ನೀನು ಹಣವನ್ನ ಅಪಹರಿಸಿದ್ಯಾ ಅಂತ ಅಂದ್ಬಿಟ್ಟು ಏನು ಕಿಶೋರ್ ಶೇಟ್ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದಾರೆ ಅವರು ಹೇಳ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ ಆತನಿಗೆ. ತನಿಖೆಗೆ ಕರ್ನಾಟಕ ಸಹಾಯ ಕೇಳಿದ ಮಹಾ ಸರ್ಕಾರ, ತನಿಖೆಗೆ ಸಹಕರಿಸುವಂತೆ ಬೆಳಗಾವಿ ಪೊಲೀಸರಿಗೆ ಪತ್ರವನ್ನ ಬರೆಯಲಾಗಿತ್ತು. ಇನ್ನು ಬೆಳಗಾವಿ SP ರಾಮ್ ರಾಜನ್ಗೂ ಕೂಡ ನಾಸಿಕ್ ಅವರು ಬರ್ತಿದ್ರು. ಇನ್ನು ಒಂದು ತಂಡ ಮಹಾರಾಷ್ಟ್ರ ಹಾಗೆ ನಾಸಿಕ್ಗೆ ರವಾನಿಸಲಾಗಿದೆ. ಗೋವಾ ಪೊಲೀಸರ ಸಹಾಯವನ್ನ ಕೇಳಿದೆ ಮಹಾರಾಷ್ಟ್ರ ಸರ್ಕಾರ. ನೋಡಿ, 1.5 ತಿಂಗಳ ಒತ್ತಾಯ ಏನು, 1.5 ತಿಂಗಳವರೆಗೂ ಸಂದೀಪನ್ನ ಚಿತ್ರಹಿಂಸೆ ಕೊಟ್ಟರು. ನೀನೇ 400 ಕೋಟಿಯನ್ನ ದೋಚಿದ್ಯಾ ಅಂತ, ಕಂಟೈನರ್ ಏನಿದೆ ಅದನ್ನ ಹೈಜಾಕ್ ಮಾಡಿಸಿರೋದು ನೀನೇ ಅಂತ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರು ಆತನಿಗೆ. ಅಪಹರಣಕಾರರಿಂದ ಹೇಗೋ ತಪ್ಪಿಸಿಕೊಂಡ ಬಂದ ಸಂದೀಪ್ ಬಳಿಕ ನಾಸಿಕ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ದೂರನ್ನ ಕೊಡ್ತಾನೆ ಸಂದೀಪ್. ಆ ದೂರಿನಲ್ಲಿ 400 ಕೋಟಿ ಹಣ ಇದೆ, ಈ ತರ ವಾಹನ ಹೈಜಾಕ್ ಅನ್ನ ಮಾಡಿ ಅಂತ ಉಲ್ಲೇಖವನ್ನು ಮಾಡ್ತಾನೆ. ಮಹಾರಾಷ್ಟ್ರದ ನಾಸಿಕ್ ಠಾಣೆಯಲ್ಲಿ ದಾಖಲಾಗುತ್ತೆ ಕೇಸ್. ಆಮೇಲೆ 4 ಬಂಧಿಸ್ತಾರೆ ಪೊಲೀಸರು, ಆ 4 ಜನನ್ನ ಬಂಧಿಸ್ತಾರೆ. ಜೊತೆಗೆ 2 ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. 2 ಬಂಧನದ ಬಳಿಕವೇ ಕಂಟೈನರ್ ಮಾಹಿತಿ ಸಿಗೋದು. ಸದ್ಯದ ಮಟ್ಟಿಗೆ ಸಂದೀಪ್ ಪಾಟೀಲ್ ಎಂಬಾತನಿಂದ ಈ ರಣರೋಚಕ ಏನು ನಡೀತಾ ಇದೆ ದಂಧೆ ಇದು ಸಿಗಾಕಿಕೊಂಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಇದೀಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ರಾಬರಿ ಅಂದ್ರೆ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬಂದು ತಗಲಾಕೊಂಡಿದೆ. ಏನಾಯ್ತು ಎಕ್ಸಾಕ್ಟ್ ಆಗಿ, ಜೊತೆಗೆ ಹೇಗೆ ಚೆಕ್ ಪೋಸ್ಟ್ ಗಳನ್ನ ದಾಟಿ ಬೆಳಗಾವಿಗೆ ಲಗ್ಗೆ ಇಡ್ತು ಈ ಪ್ರಕರಣ? ಸರ್, ಖಂಡಿತ ಹೇಳ್ಬೇಕಂದ್ರೆ ಇದು 400 ಕೋಟಿ ಏನ್ ಪ್ರಕರಣ ಏನ್ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಒಟ್ಟಾರೆಗೆ ಅಲ್ಲಿ ಹೇಳ್ತಾ ಇರುವಂತದ್ದು ಸಂದೀಪ್ ಪಾಟೀಲ್ ಎಂಬಾತ್ನ ಏನ್ ಈ ಕಿಶೋರ್ ಶೇಟಿನ ಇವನು ರಿಯಲ್ ಎಸ್ಟೇಟ್ ಉದ್ಯಮ ಆಗಿರ್ತಾನೆ. ಇವನ ಸಹಚರರು ಏನ್ ಈ ಸಂದೀಪ್ ಪಾಟೀಲನ್ನ ಅಪಹರಣ ಮಾಡಿಕೊಂಡು ಇವನನ್ನ 1 ತಿಂಗಳು ಒತ್ತೆಯಾಗಿ ಇಟ್ಕೊಂಡು ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈ 400 ಕೋಟಿ ಕ್ಯಾಂಟರನ್ನ ನೀನೇ ಹೈಜಾಕ್ ಮಾಡಿದ್ಯಾ, ಇವನನ್ನ ನೀನೇ ತೆಗೆದುಕೊಂಡಿದ್ಯಾ ಅಂತ ಹೇಳಿ ಅವನನ್ನ ಅಪಹರಣ ಮಾಡಿ ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಅವನು ನಾಸಿಕ್ ಮೂಲವನಾಗಿದ್ರಿಂದ ಅವನ ನಾಸಿಕ್ ನಲ್ಲಿ ಅವನನ್ನ ಅಪಹರಣ ಮಾಡಿರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೂಡ ದಾವೆಯನ್ನ ಒಂದು FIR ಅನ್ನು ಕೂಡ ಮಾಡ್ತಾನೆ. ಅದಾದ ಬಳಿಕ ಆ FIR ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಈ ಚೋರ್ಲಾ ಏನ್ ಗೋವಾ ಘಾಟ್ ಮಧ್ಯ ಮತ್ತು ಬೆಳಗಾವಿ ಏನ್ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಚೋರ್ಲಾ ಘಾಟ್ ನಲ್ಲಿ ಈ ರೀತಿಯಾಗಿ ಹೈಜಾಕ್ ಆಗಿದೆ ಅಂತ ಹೇಳಿ ನನ್ನನ್ನ ಅಪಹರಣ 400 ಕೋಟಿ ಇರ್ತಕ್ಕಂಥ ಕಂಟೈನರ್ ಅಪಹರಣ ಆಗಿ ಅಲ್ಲಿಂದ ಅದನ್ನ ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನನ್ನನ್ನು ಅಪಹರಣ ಮಾಡಿದ್ರು. ಆದ್ರೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನಾನು ಈಗ ಒಂದು FIR ನಾನು ದಾಖಲು ಮಾಡ್ತೇನೆ ಅಂತ ಹೇಳಿ ಖುದ್ದಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಒಂದು FIR ದಾಖಲು ಮಾಡ್ತಾನೆ. ಅದಾದ ಬಳಿಕ ಮತ್ತೊಂದು ವಿಡಿಯೋನ ಇದಕ್ಕೆ ಪುಷ್ಟಿ ಅನ್ನುವಂತೆ ಒಂದು ವಿಡಿಯೋನ ಕೂಡ ಬಿಡುಗಡೆ ಮಾಡ್ತಾನೆ. ಆ ಕಂಟೈನರ್ ನಲ್ಲಿ ಇರ್ತಕ್ಕಂಥದ್ದು 400 ಕೋಟಿ ಅಲ್ಲ 1,000 ಕೋಟಿ ರೂಪಾಯಿ ಇತ್ತು ಅಂತ ಹೇಳಿ ಈಗ ಒಂದು ವಿಡಿಯೋನ ಕೂಡ ಅಪಹರಣ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಅಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಪೊಲೀಸರು ಕೂಡ ಏನ್ ಸಂದೀಪ್ ಪಾಟೀಲ್ ಏನಿದ್ದಾನೆ ಇವನ್ಗೆ ಫೋನ್ ಅನ್ನ ಮಾಡಿ ಕರೆಯನ್ನ ಮಾಡಿ ನೀನು ಸುಮ್ಮನಿದ್ರೆ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ನಿನ್ನ ಜೀವನ ನಿನ್ನ ಜೀವದ ಮೇಲೆ ಕೂಡ ನೀನು ಉಳಿಯಲ್ಲ ಅಂತ ಹೇಳಿ ಕೂಡ ಪೊಲೀಸರು ಕೂಡ ಇವನಿಗೆ ಒಂದ್ ರೀತಿಯಾಗಿ ಭಯ ಪಡಿಸಿದ್ರು. ಆದ್ರೂ ಕೂಡ ಈ ಸಂದೀಪ್ ಪಾಟೀಲ್ ಇವತ್ತು ಹೇಳಿದ್ರೆ ನನ್ನ ಜೀವಕ್ಕೆ ಭಯ ಇದೆ ಅನ್ನೋದು ಗೊತ್ತಾಕೊಂಡು ಮತ್ತೆ ಒಂದು ವಿಡಿಯೋನ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾನೆ. ಸದ್ಯಕ್ಕೆ ಇದನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ರಿಂದ ಒಂದು SIT ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಆ SIT ತಂಡ ರಚನೆ ಜೊತೆಗೆ ಬೆಳಗಾವಿ SP ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಈ ಕೇಸ್ಗೆ ನೀವು ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ಕೊಡ್ಬೇಕಂತ ಹೇಳಿದ್ರಿಂದ ಒಂದು ಬೆಳಗಾವಿ SP ಆಗಿರ್ತಕ್ಕಂಥ K ರಾಮರಾಜನ್ ಅವರು ಕೂಡ ಒಂದು ತಂಡವನ್ನ ರಚನೆ ಮಾಡಿ ಈಗ ನಾಸಿಕ್
ನಾಸಿಕ್ ಕೂಡ ಕಳಿಸಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಈಗಾಗಲೇ 4 ಜನ ಏನ್ ಆರೋಪಿಗಳನ್ನ ಬಂಧಿಸಿದಾರ, ಆ ಆರೋಪಿಗಳ ಅಂದ್ರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಇಲ್ಲಿಂದ ಏನ್ ಬೆಳಗಾವಿಯ ಏನ್ SP ಅವ್ರು ಏನಿದ್ದಾರೆ ಅವರು ಏನ್ ಚೋರ್ಲಾಘಾಟ್ ದಾಟಿ ಬೆಳಗಾವಿಗೆ ಬಂದಿತ್ತಾ ಅಥವಾ ಕಂಟೈನರ್ ಏನ್ ಕರ್ನಾಟಕ ಗಡಿ ದಾಟಿತಾ ಅನ್ನೋ ಒಂದು ವಿಚಾರಣೆಯನ್ನು ಮಾಡ್ಲಿಕ್ಕೆ ಇಲ್ಲಿಂದ ಒಂದು ತಂಡವನ್ನು ಕೂಡ ಈಗ ನಾಚಿಕೆ ಕಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ 4 ಜನ ಬಂಧನ ಆಗಿದೆ. ಇನ್ನಿಬ್ರು ಸಿಕ್ಕಾದ ನಂತರ ಇದೊಂದು ರೀತಿಯಾಗಿ ಏನ್ ಈ 400 ಕೋಟಿಯ ಏನಿದು ಊಹಾಪೋಹಗಳಿಂದ ಇದಕ್ಕೊಂದು ಅಂತ್ಯ ಆಗ್ಲಿದೆ ಇಂಚರ. ಎಸ್ ಮಂಜುನಾಥ್, ಈಗ ಓಕೆ ನೀವ್ ಹೇಳಿದ್ರಿ ಮಹಾರಾಷ್ಟ್ರ ಸರ್ಕಾರ ಆತನಿಗೆ ಸಂದೀಪ್ಗೆ ಬೆದರಿಕೆಯನ್ನ ಹಾಕ್ತಾ ಇತ್ತು ಅಂತ. ಆದ್ರೆ ಈಗ ಕರ್ನಾಟಕದ ಸಹಾಯ ಯಾಕೆ ಕೇಳ್ತಾ ಇದೆ? ಗೋವಾ ಪೊಲೀಸರ ಸಹಕಾರ ಯಾಕೆ ಬೇಕು ಹಾಗಿದ್ರೆ ಮಹಾರಾಷ್ಟ್ರಗೆ ಅಂತ? ಖಂಡಿತವಾಗ್ಲೂ ಇಂತಾರೆ ಅವರಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಇದೇನು ಒಂದ್ ರೀತಿಯಾಗಿ ಈಗ ಸದ್ಯ ಇರ್ತಕ್ಕಂಥದ್ದು ಒಬ್ರು ಒಂದು FIR ಕೊಟ್ಟಿದ್ದಾರೆ ಅಂತ ಅಂದ್ಕೂಡಲೇ, ಆದ್ರೆ ಇದೊಂದು ಕರ್ನಾಟಕ ಗಡಿಯಲ್ಲಿ ಆಗಿದ್ರಿಂದ ಇದರಲ್ಲಿ ಏನಾದ್ರೂ ಒಂದು ಅಲ್ಲಿ ಆ ಇನ್ಸಿಡೆಂಟ್ ಆಗಿದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಏನಾದ್ರೂ ಕಲೆ ಹಾಕ್ಬಹುದು, ಕರ್ನಾಟಕ ಸರ್ಕಾರದಿಂದ ಏನಾದ್ರೂ ಸಿಗ್ಬೋದು ಅನ್ನೋ ಒಂದು ಏನಾದ್ರೂ ಒಂದು ಆಶ್ವಾಸನೆಯಿಂದ ಇಲ್ಲಿ ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು, ಇಲ್ಲಿ ಬೆಳಗಾವಿ ಪರ್ಟಿಕ್ಯುಲರ್ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಏನಿದೆ, ಬೆಳಗಾವಿ ಜಿಲ್ಲೆ SP ಅವರಿಗೆ ಬರೆದ್ರೆ ಏನಾದ್ರೂ ಒಂದು ಸುಳಿವು ಸಿಗಬಹುದು ಎನ್ನುವ ಮಾಹಿತಿ ಸಿಕ್ಕರೆ ನಮ್ಗೆ ಅನುಕೂಲ ಆಗುತ್ತೆ ಈ ಕೇಸ್ಗೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಏನು ಮಹಾರಾಷ್ಟ್ರದ ಪೊಲೀಸ್ ಏನಿದ್ದಾರೆ ಬೆಳಗಾವಿ SP ಅವರಿಗೆ ಒಂದು ಲೆಟರ್ ಕೂಡ ಬರ್ದಿರ್ತಕ್ಕಂಥದ್ದು. ಆದ್ರೂ ಕೂಡ ಏನ್ ಈ ಒಂದು ಲೆಟರ್ ಏನ್ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಲೆಟರ್ ಏನ್ ಬೆಳಗಾವಿ SP ಆಗಿರ್ತಕ್ಕಂಥ ಏನ್ ಕೆ ರಾಮರಾಜನ್ ಅವ್ರು ಬರುತ್ತೆ ಕೂಡಲೇ ಅಲರ್ಟ್ ಆಗಿರ್ತಕ್ಕಂಥ ಏನ್ ಬೆಳಗಾವಿ ಪೊಲೀಸರು ಒಂದು ತಂಡವನ್ನ ರಚನೆ ಕೂಡ ಮಾಡ್ತಾರೆ. ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ, ಇದು ಏನ್ ಮಹಾರಾಷ್ಟ್ರ ಅಂದ್ರೆ ಗೋವಾ ಮತ್ತು ಕರ್ನಾಟಕ ಗಡಿ ಮಧ್ಯದಲ್ಲಿ ಆಗಿರೋದ್ರಿಂದ ಒಂದ್ ರೀತಿಯಾಗಿ ಬೆಳಗಾವಿಯ ಪೊಲೀಸರಿಗೂ ಕೂಡ ಇದೊಂದು ರೀತಿಯಾಗಿ ಏನು ಇದನ್ನ ಇಲ್ಲಿ ಬೆಳಗಾವಿಯ ಏನ್ ಗಡಿ ಭಾಗದಲ್ಲಿ ಈ ಕರ್ನಾಟಕ ಗಡಿ ಭಾಗ ಒಳಗಡೆ ಆಗಿದೆ ಅಥವಾ ಏನ್ ಗೋವಾ ಏನ್ ಗಡಿ ಭಾಗ ಏನಿದೆ ಆ ಭಾಗದಲ್ಲಿ ಆಗಿದೆ ಅಂತ ಹೇಳಿ ಒಂದು ಸಂಪೂರ್ಣವಾದಂತ ಒಂದು ಈ ಬೆಳಗಾವಿ ಪೊಲೀಸರಿಗೆ ಕ್ಲಿಯರ್ ಆದ್ರೆ ಇದನ್ನೊಂದು ಅಂದ್ರೆ ಈ ಸಣ್ಣ ಪ್ರಕರಣ ಆಗಲ್ದೇ ಇದ್ರಿಂದ ಇದಕ್ಕೆ ಮಹಾರಾಷ್ಟ್ರ ಪೊಲೀಸರಿಗೆ ಒಂದು ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಲೆಟರ್ ಬಂದಿರತಕ್ಕಂಥದ್ದು ಇಂಚರ. ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. रोटी पोलीस स्टेशनमध्ये दिनांक 9 जानेवारी 2026 रोजी फिर्यादी संदीप पाटील याच्या फिर्यादीवरून एक गुन्हा दाखल केला आहे. गुन्ह्याची हकीकत अशी आहे की संदीप पाटील याच्यावर कंटेनर लुटल्याचा आरोप लावतो. पैशाने भरलेल्या नोटांचा कंटेनर लुटण्याचा आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे.